ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ತಮಗೆಲ್ಲರಿಗೂ ನನ್ನ ನಮನಗಳು. ಇಂದು ನಾವು ಚಿಂತಿಸುವ ವಿಷಯ ಯಾಜಕನ ಹೃದಯ. ಈ ಯಾಜಕನ ಹೃದಯ ಎಂಬ ವಿಷಯವನ್ನ ಸಂತ ಜಾನ್ ಮರಿಯ ವಿಯಾನಿ ಅವರ ಜೀವನ ಚರಿತ್ರೆಯೊಂದಿಗೆ ಅವಲೋಕಿಸೋಣ ಮತ್ತು ಅವರ ಮಾದರಿಯಂತೆ ನಾವು ಕೂಡ ಯೇಸುವಿನ ಯೋಗ್ಯ ಶಿಷ್ಯರಾಗಿ ಜೀವಿಸಲು ಹಂಬಲಿಸೋಣ. ವಿಮೋಚನಾ ಕಾಂಡದಲ್ಲಿ ಅಧ್ಯಾಯ 16ರಲ್ಲಿ ಹೇಳುವ ಹಾಗೆ, ಇಸ್ರಾಯೇಲರಿಗೆ ಒಂದು ಚಿಂತೆ, ದಿನನಿತ್ಯದ ಆಹಾರ. ದಿನನಿತ್ಯದ ಆಹಾರಕ್ಕಾಗಿ ಅವರು ಗೊಣಗಾಡುವಾಗ ದೇವರು ಅವರ ಆ ಒಂದು ತೊಂದರೆಯನ್ನ ಗುರುತಿಸಿ ಮೋಶೆ ಮತ್ತು ಆರೋನನಿಗೆ ಆದೇಶಿಸಿದಂತೆ ದಿನಾಲೂ ಅವರಿಗೆ ಲಾವಕ್ಕಿಗಳನ್ನು ಮತ್ತು ಮಂಜಿನ ಆ ಒಂದು ರೂಪದಲ್ಲಿರುವಂಥ ಮನ್ನಾ ಎಂಬ ಆಹಾರವನ್ನು ಕೊಡುವುದಾಗಿ ಆಶ್ವಾಸನೆಯನ್ನ ನೀಡಿದರು. ಇದು ಇಸ್ರಾಯೇಲರಿಗೆ ಅವರು ಮರುಭೂಮಿಯಲ್ಲಿ ಇರುವಾಗ ತಾವು ಪ್ರಯಾಣವನ್ನು ಬೆಳೆಸಲು ಮತ್ತು ದೇವರ ಹಾದಿಯಲ್ಲಿ ಸುಗಮವಾಗಿ ಮುಂದುವರಿಯಲು ದೇವರು ಅವರನ್ನು ತಮ್ಮ ಸ್ವಂತ ಮಕ್ಕಳಂತೆ ನೋಡಿಕೊಳ್ಳುತ್ತಾ ಅವರಿಗೆ ಬೇಕಾದ ಎಲ್ಲ ಆಹಾರವನ್ನು ಒದಗಿಸಿ ಪೋಷಿಸಿ ಅವರನ್ನು ಪೋಷಿಸುತ್ತಾರೆ ಮತ್ತು ಸನ್ಮಾರ್ಗದಲ್ಲಿ ಮುನ್ನಡೆಯಲು ಅವರೆಲ್ಲರನ್ನು ಆಹ್ವಾನಿಸುತ್ತಾರೆ. ದೇವರು ಇದನ್ನು ಅವರಿಗೆ ಕೊಟ್ಟದ್ದು ಪರೀಕ್ಷಿಸಲು ಸಲುವಾಗಿ. ಕಾರಣ, ಗೊಣಗಾಡುವ ಜನರು ಯಾವಾಗಲೂ ಬೇಕೇ ಎಂದು ಗೊಣಗಾಡುತ್ತಾರೆ ವಿನಃ ಹೇಗೆ ಅವರು ದೇವರಿಗಾಗಿ ನ್ಯಾಯವಾಗಿ ಜೀವಿಸಬೇಕು, ನಿಷ್ಠೆಯಿಂದ ಬಾಳಬೇಕು ಎಂಬುದರ ಬಗ್ಗೆ ಆಲೋಚಿಸುವುದು ಅತಿ ವಿರಳ. ಇಂತಹ ಒಂದು ಸನ್ನಿವೇಶವನ್ನು ನಾವು ನೋಡಿದಾಗ ನಮ್ಮ ದಿನನಿತ್ಯದ ಆಹಾರವನ್ನು ಇಂದು ನಮಗೆ ಕೊಡಿರಿ ಎಂದು ನಾವು ಪ್ರಾರ್ಥಿಸುವಾಗ ಯೇಸು ಕಲಿಸಿದ ಈ ಪ್ರಾರ್ಥನೆಯಲ್ಲಿ ನಾವು ಸಂತ ಜಾನ್ ಮರಿಯ ವಿಯಾನಿ ಅವರ ಜೀವನದ ಚರಿತ್ರೆಯನ್ನ ಕಂಡುಕೊಳ್ಳುತ್ತೇವೆ. ಅವರು ಸಾಧಾರಣ ಗುರುವಾಗಿ, ಯಾಜಕನಾಗಿ, ಅಷ್ಟೇನು ಬುದ್ಧಿವಂತಿಕೆ ಇಲ್ಲದಿದ್ದರೂ ಕೂಡ ದೇವರ ಸೇವೆಗಾಗಿ ದಿನನಿತ್ಯಲೂ ದೇವರ ಆರಾಧನೆ ಮತ್ತು ಪಾಪ ಸಂಕೀರ್ತನದ ಸಮಯದಲ್ಲಿ ಎಲ್ಲ ತಮ್ಮ ಕಾರ್ಯವನ್ನ ಸೇವೆಯನ್ನ ಕಳೆದರು. ಅವರು ಜನರಿಗಾಗಿ ತಾವು ಲಭ್ಯವಾಗುವಂತೆ ಇಡೀ ಜೀವನವನ್ನ ದಿನನಿತ್ಯಲೂ ಜೀವಿಸಿದರು. ಇಂತಹ ಆದರ್ಶ ವ್ಯಕ್ತಿಯನ್ನು ನಾವು ನೋಡುವಾಗ ದೇವರ ಹೃದಯದ ಛಾಯೆಯನ್ನು ಕಾಣುತ್ತೇವೆ. ಹೇಗೆ ಸಂತ ಪೌಲರು ಎಫೆಸಿದವರಿಗೆ ಬರೆದ ಪತ್ರದಲ್ಲಿ ಅಧ್ಯಾಯ 4 ವಾಕ್ಯಗಳು 20-24 ಹೇಳುವುದಾಗಿದೆ. ಅಲ್ಲಿ ಪ್ರಭು ಯೇಸು ದೇವರ ಛಾಯೆಯನ್ನ ಹೊಂದಿದ್ದಾರೆ, ದೇವರ ನವೀಕೃತೆಯನ್ನ ತೋರಿಸುತ್ತಾರೆ ಮತ್ತು ನಾವೆಲ್ಲರೂ ಹಳೆಯದನ್ನ ಬಿಟ್ಟು ನೂತನವನ್ನು ಸ್ವೀಕರಿಸಲು ನಮಗೆ ಆಮಂತ್ರಣವನ್ನು ನೀಡಿದ್ದಾರೆ ಎಂದು ಸಂತ ಪೌಲರು ಎಫೆಸಿಯವರಿಗೆ ಹೇಳುತ್ತಾರೆ. ಆದ್ದರಿಂದ ಪ್ರಿಯರೇ, ಸಂತ ಜಾನ್ ಮರಿ ವಿಯಾನಿ ಅವರು ಜನರ ಉದ್ಧಾರಕ್ಕಾಗಿ ತಮ್ಮ ಇಡೀ ಜೀವನವನ್ನ ಸಮರ್ಪಿಸಿದರು. ಜೀವನದ ಕೊನೆಯ ಗಳಿಗೆಯಲ್ಲಿ ಅವರು ಸುಮಾರು 16-18 ಗಂಟೆಗಳ ಕಾಲ ಪಾಪ ಸಂಕೀರ್ತನ ಒಂದು ಸಂಸ್ಕಾರವನ್ನು ಕೊಡುವುದರಲ್ಲಿ ತೊಡಗಿದ್ದರು. ಇಂತಹ ಒಂದು ಜೀವನವನ್ನು ಜೀವಿಸುವ ಅವರು ಸದಾ ಜನರಿಗೆ ಲಭ್ಯವಾಗಿದ್ದು ದೇವರ ಆ ಒಂದು ಛಾಯೆಯನ್ನ, ಮುದ್ರೆಯನ್ನ ಸತತ ಜನರೊಡನೆ ಹಂಚಿಕೊಂಡು ಅವರು ಯೋಗ್ಯರಾಗಿ ದೇವರ ಪ್ರಜೆಯಾಗಿ ಬದಲಾಗುವಂತ ಅವಕಾಶವನ್ನ ಈ ಸಂತರು ದಯಪಾಲಿಸುತ್ತಾರೆ. ಇವರ ಮೊರೆಯಿಂದ, ಇವರ ಪ್ರಾರ್ಥನೆಯಿಂದ ಆ ಜಾಗದಲ್ಲಿದ್ದ, ಆರ್ಸ್ ಎಂಬ ಜಾಗದಲ್ಲಿದ್ದ ಎಲ್ಲ ಕ್ರೈಸ್ತರು ಮತ್ತು ಸುತ್ತಮುತ್ತಲಿರುವ ಎಲ್ಲ ಅನೇಕ ಕ್ರೈಸ್ತರು ಅವರೊಳಗೆ ಬಂದು ಅವರ ಮಾರ್ಗದರ್ಶನವನ್ನು ನೋಡಿ ಯೇಸುವಿನತ್ರ ಹಿಂದಿರುಗಲು ಸಾಧ್ಯವಾಗುತ್ತದೆ. ತದನಂತರ ನಾವು ನೋಡುತ್ತೇವೆ ಹೇಗೆ ಸಂತ ಜಾನ್ ಮರಿಯ ವಿಯಾನಿ ಅವರು ದಿನನಿತ್ಯದ ಆಹಾರವಾಗಿ ಮಾರ್ಪಡುತ್ತಾರೆ ಎಂದು. ಪ್ರಭು ಯೇಸು ಹೇಳುತ್ತಾರೆ, ಯವನರು ಬರೆದ ಶುಭ ಸಂದೇಶ ಅಧ್ಯಾಯ 6 ವಾಕ್ಯಗಳು 24-35 ನಾವು ನೋಡುತ್ತೇವೆ. ಯೇಸು ಹೇಳುವುದು ಇಷ್ಟೇ: ನಾನೇ ಜೀವದಾಯಕ ರೊಟ್ಟಿ, ನನ್ನನ್ನು ಭುಜಿಸುವವನಿಗೆ ಎಂದಿಗೂ ಹಸುವಾಗದು, ನನ್ನನ್ನು ಸ್ವೀಕರಿಸುವವನಿಗೆ ಎಂದಿಗೂ ದಾಹವಾಗದು. ದೇವರನ್ನು ಭುಜಿಸುವವರಿಗೆ, ದೇವರನ್ನು ಕುಡಿಯುವವರಿಗೆ, ದೇವರಲ್ಲಿ ವಿಶ್ವಾಸ ಬಿಡುವವನಿಗೆ ಎಂದಿಗೂ ದಾಹವಾಗುವುದು ಮತ್ತು ಎಂದಿಗೂ ಹಸಿವಾಗುವುದು ಎಂಬ ಯೇಸುವಿನ ಈ ಆಶ್ವಾಸನೆಯನ್ನ ಸಂತ ಜಾನ್ ಮರಿಯ ವಿಯಾನಿ ಅವರ ಮೂಲಕ ನಾವು ನೋಡುತ್ತೇವೆ. ಇವರು ಅತಿ ಪರಿಶುದ್ಧತೆಯ ಜೀವನವನ್ನ ಜೀವಿಸಿದರು. ಜನರ ಸೇವೆಗಾಗಿ ತಮ್ಮನ್ನೇ ಪರಿತ್ಯಾಗ ಮಾಡಿದರು. ಅವರ ಸೇವೆಯಲ್ಲಿ ಜನರು ಅನೇಕ ವರಗಳನ್ನು ಪಡೆಯುವಂತಾಯಿತು. ದೇವರು ನಮಗೆ ಒಂದು ರೀತಿಯ ಆಹಾರವನ್ನಾಗಿ ದಯಪಾಲಿಸಿದ್ದಾರೆ. ಆದರೆ ಈ ಆಹಾರವನ್ನ ನಾವು ಬಾಹ್ಯ ಆಹಾರವಾಗಿ ನೋಡಿದಾಗ ಅಷ್ಟೇನೂ ಅರ್ಥವಾಗುವುದಿಲ್ಲ. ಕಾರಣ, ಜನರು ಯೇಸುವನ್ನು ನೋಡಿ ಕೇಳುವ ಪ್ರಶ್ನೆ ಇದಾಗಿದೆ: ನೀವು ಇಲ್ಲಿಗೆ ಯಾವಾಗ ಬಂದಿರಿ ಎಂದು. ಇದು ಜನರ ಹೋಲಿಕೆಯಲ್ಲಿ ನಾವು ನೋಡಿದಾಗ ಒಂದು ರೀತಿಯ ಸಾಧಾರಣವಾದ ಪ್ರಶ್ನೆ ಆಗುತ್ತದೆ. ಆದರೆ
ಶುಭ ಸಂದೇಶದ ಬರಹಗಾರರ ಪ್ರಕಾರ ನಾವು ಅದನ್ನು ಮರು ಪ್ರಶ್ನಿಸಿ ನೋಡಿದಾಗ ದೇವರ ಉಗಮದ ಬಗ್ಗೆ ಮತ್ತು ಹೇಗೆ ದೇವರ ಕುಮಾರರು ಈ ಲೋಕಕ್ಕೆ ಬಂದಿದ್ದರು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳುವಂತಾಗುತ್ತದೆ. ಈ ಗಾಢ ಅರ್ಥವನ್ನ ಪ್ರಭು ಯೇಸುವಿನ ಬಾಯಿಯಲ್ಲೇ ಹೇಳಲಾಗಿದೆ. ನಾನೇ ಜೀವದಾಯಕ ರೊಟ್ಟಿ, ನನ್ನನ್ನು ಭುಜಿಸುವವರಿಗೆ ಯಾವಾಗಲೂ ಎಂದಿಗೂ ಹಸಿವಾಗುವುದು ಎಂಬ ಅವರ ಮಾತನ್ನ ನಾವು ಮನಗಂಡಾಗ ನಮಗೆ ಅರ್ಥ ಆಗುತ್ತದೆ. ಪ್ರಭು ಕ್ರಿಸ್ತರ ಯಾಜಕತ್ವದಲ್ಲಿ ಸಹಭಾಗಿಗಳಾಗಿರುವ ನಾವೆಲ್ಲರೂ ಸಂತ ಜಾನ್ ಮರಿಯ ವಿಯಾನಿಯರವಂತೆ ನಾವು ಜೀವನವನ್ನು ಮುಂದುವರಿಸಿದಾಗ ಇತರರಿಗೆ ಆಹಾರವಾಗಿ ದೇವರಿಗೆ ಯೋಗ್ಯ ಪ್ರಜೆಯಾಗಿ ಬಾಳಲು ಸಾಧ್ಯವಾಗುತ್ತದೆ ಎಂದು. ಕಾರಣ ಅತ್ಯಂತ ಪರಿಶುದ್ಧತೆಯಲ್ಲಿ ಜೀವಿಸಿದ ಅವರ ಆ ಒಂದು ಜೀವನವನ್ನ ಅವರು ಮರಳಿದ ನಂತರ ಕೂಡ, ಅವರ ಮರಣದ ನಂತರ ಕೂಡ ನಾವು ನೋಡುತ್ತೇವೆ. 1859ರಲ್ಲಿ ಅವರು ಮರಣಗೊಂಡಾಗ ತದನಂತರ ಅವರನ್ನು ಪರಿಶುದ್ಧರೆಂದು ಘೋಷಿಸಲು ಆ ಒಂದು ಕಾರ್ಯದಲ್ಲಿ ಅವರ ಪಾರ್ಥಿವ ಶರೀರವನ್ನು ಹೊರಗಡೆ ತೆಗೆದಾಗ ಅದು ಯಾವುದೇ ಕಳಂಕವಿಲ್ಲದೆ ಶುದ್ಧ ಶರೀರವಾಗಿ ಇರುವುದನ್ನು ಕಂಡು ಜನರಿಗೆ ಆಶ್ಚರ್ಯವಾಗುತ್ತದೆ. ಆದ್ದರಿಂದ ಪ್ರಿಯರೇ, ಸಂತ ಜಾನ್ ಮರಿಯ ವಿಯಾನರಲ್ಲಿ ಪ್ರಭುವಿನ ಆ ಒಂದು ಹೃದಯವಿತ್ತು. ಆ ಯಾಜಕನಲ್ಲಿ ಪ್ರಭು ಯೇಸುವಿನ ಆ ಪಾರದರ್ಶತೆಯನ್ನು ನಾವು ಕಾಣುತ್ತೇವೆ. ಅತ್ಯಂತ ಪರಿಶುದ್ಧತ ಜೀವನದಲ್ಲಿ ಜೀವಿಸಿದ ಆ ಯಾಜಕರು ದೇವರ ಸೇವೆಗಾಗಿ ತಮ್ಮನ್ನು ಸಂಪೂರ್ಣವಾಗಿ ಮುಡಿಪಾಗಿಡುತ್ತಾರೆ. ಆ ಒಂದು ಸೇವೆಯ ಪ್ರತಿಫಲವಾಗಿ ದೇವರು ಅವರಿಗೆ ಯಾವುದೇ ಕಳಂಕವನ್ನು ಮುಟ್ಟದಂತೆ ಕಾಪಾಡುತ್ತಾರೆ. ಈಗಲೂ ನಾವು ಅವರ ಪಾರ್ಥಿವ ಶರೀರವನ್ನು ನೋಡುವ ಅವಕಾಶವೂ ಇದೆ. ಆರ್ಸ್ ಎಂಬ ಜಾಗದಲ್ಲಿ, ಫ್ರಾನ್ಸ್ ದೇಶದಲ್ಲಿ ಅವರ ಆ ಒಂದು ಅವಶೇಷಗಳನ್ನು ಇಟ್ಟಿರುವ ಅಲ್ಲಿ ಅವರ ಪೂಜ್ಯ ಹೃದಯದ ಒಂದು ಸ್ಮಾರಕವನ್ನು ಇಟ್ಟಿದ್ದಾರೆ. ಆ ಸ್ಮಾರಕದಲ್ಲಿ, ಆ ಒಂದು ರೆಲಿಕ್ ಎಂಬ ಆ ಒಂದು ಸ್ಮಾರಕದಲ್ಲಿ ನಾವು ಅವರ ಆ ಒಂದು ಪುಣ್ಯ ಜೀವನವನ್ನು ಕಂಡುಕೊಳ್ಳುತ್ತೇವೆ. ಪ್ರಭು ಯೇಸುವಿಗೂ ಕೂಡ ನಮ್ಮ ಮೇಲೆ ತುಂಬ ಅನುಕಂಪವಿದೆ. ತಮ್ಮ ಹೃದಯದಂತೆ ನಾವು ಮಾರ್ಪಡಲು ಸಂತ ಪೌಲರು ಎಫೆಸಿಯವರಿಗೆ ಹೇಳಿದಂತೆ ನವೀಕೃತವಾದ ಜೀವನಕ್ಕೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ಹೇಗೆ ಯಾಜಕರು ದೀಕ್ಷಾ ಸ್ನಾನದಲ್ಲಿ ಶ್ವೇತ ವಸ್ತ್ರವನ್ನ ಮಗುವಿನ ಮೇಲೆ ಧರಿಸಿ ಧರ್ಮಸಭೆಯಲ್ಲಿ ಬರಮಾಡಿಕೊಳ್ಳುತ್ತಾರೋ, ಅದೇ ರೀತಿ ಸಂತ ಜಾನ್ ಮರಿಯ ವಿಯಾನಿಯವರು ತಮ್ಮ ಯಾಜಕತ್ವದ ಜೀವನದಲ್ಲಿ ಅನೇಕ ಪಾಪಿಗಳಿಗೆ ಕ್ಷಮೆಯನ್ನು ದೊರಕುವಂತ ಆ ಒಂದು ಮಾರ್ಗವನ್ನು ದಯಪಾಲಿಸಿ ಪುನಃ ಅವರು ಯೇಸುವಿನ ಬಳಿಗೆ ಬರುವಂತೆ ಅವರು ಮಾಡುತ್ತಾರೆ. ಅವರ ಈ ಅವರ ಈ ಒಂದು ನಿಪುಣ ಜೀವನದಲ್ಲಿ, ಸ್ವಾರ್ಥವಿಲ್ಲದ ಜೀವನದಲ್ಲಿ ನಾವು ನಿಜವಾದ ಆದರ್ಶತೆಯನ್ನು ಕಾಣುತ್ತೇವೆ. ಪ್ರಿಯರೇ, ನಾವು ಈ ರೀತಿ ಚಿಂತನೆಗಳನ್ನು ಮಾಡುವಾಗ ಪ್ರಭು ಯೇಸುವಿನಲ್ಲಿ ನಮಗೆ ಭಕ್ತಿ ಇರಬೇಕು. ಅವರೇ ನಮಗೆ ದಯಪಾಲಿಸಿದ ಯಾಜಕತ್ವದಲ್ಲಿ ನಮಗೆ ನಂಬಿಕೆ ಇರಬೇಕು. ನಾವೆಲ್ಲರೂ ಅವರ ಯಾಜಕತ್ವದಲ್ಲಿ ಸಹಭಾಗಿಗಳಾಗಿರುವುದರಿಂದ ನಾವು ಕೂಡ ಯಾಜಕರಿಗಾಗಿ, ಕನ್ಯಾ ಸ್ತ್ರೀಯರಿಗಾಗಿ ಆ ಒಂದು ಕರೆಗಾಗಿ ನಾವು ಪ್ರಾರ್ಥಿಸಬೇಕಾಗುತ್ತದೆ. ಕಾರಣ ಪ್ರಭು ಯೇಸುವಿನನ್ನು ಗೌರವಿಸುವಾಗ ನಾವು ಅವರ ಯಾಜಕತ್ವವನ್ನು ಗೌರವಿಸುತ್ತೇವೆ. ಅವರ ಯಾಜಕತ್ವವನ್ನು ನಾವು ಗೌರವಿಸುವಾಗ ಯಾಜಕತ್ವಕ್ಕಾಗಿ ನಾವು ಹಂಬಲಿಸುತ್ತೇವೆ ಮತ್ತು ನಮ್ಮ ಮಕ್ಕಳನ್ನು ಪ್ರೇರೇಪಿಸುತ್ತೇವೆ. ಈ ಒಂದು ಧಾರ್ಮಿಕ ಸೇವೆಗಾಗಿ ಪ್ರೇರಣೆ ನೀಡುವುದರ ಮುಖಾಂತರ ನಾವು ಧರ್ಮಸಭೆಗೆ ಮತ್ತು ದೇವರ ಕಾರ್ಯಕ್ಕೆ ಆಹಾರವಾಗುತ್ತೇವೆ. ಅದರಂತೆ ದೇವರು ನಮಗೆ ದಿನನಿತ್ಯದ ಆಹಾರವಾಗಿ ನಮ್ಮ ಜೀವನವನ್ನು ಕಾಪಾಡುವ ಸನ್ನಿವೇಶವನ್ನ, ಆ ಒಂದು ಸಂದರ್ಭವನ್ನ ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣುವಂತಾಗಿದೆ. ದಯಾಮಯ ದೇವರು, ನಮಗೆ ಜೀವ ಕೊಡುವ ದೇವರು, ನಮಗೆ ರೊಟ್ಟಿಯಾಗಿರುವ ದೇವರು, ಅನಂತ ಜೀವವನ್ನು ದಯಪಾಲಿಸುವ ದೇವರು ಸದಾ ನಮಗೆ ಶಕ್ತಿಯಾಗಲಿ, ನಮ್ಮ ಜೀವನವನ್ನು ಪೂರೈಸಲಿ ಮತ್ತು ಸಾರ್ಥಕಗೊಳಿಸಲಿ ಎಂದು ಭಕ್ತಿಯಿಂದ ಪ್ರಾರ್ಥಿಸುವ. ಆಮೇನ್.